ಈ ಗೌರಿನ ಚಂದ್ರು ಕರ್ಕೊಂಬನ್ನೋ ಇಲ್ಲೋಪ್ಪ. ಆ ಅಮ್ಮನ ಕೇಳಕ್ಕೆ ಗೌರಿ ಅತ್ತೆನ ಹೋಗ್ಯವನಿ ಗೌರಿರೂರಿಗೆ ಅಂತನ ಹೇಳ್ತಾ ಅಮ್ಮ. ಏನು ಕರ್ಕೊಂಬರಕ್ಕೆ ಹೋದ್ನೋ ಅಥವಾ ಏನಕ್ಕೆ ಹೋಗಿದ್ದ ಏನಕ್ಕೆ ಅಂತ ಕೇಳಿದ್ರೆ ಏನಕ್ಕೆ ಅಂತ ನನಗೆ ಗೊತ್ತಿಲ್ಲ ಅಂತಾಳೆ ಅಮ್ಮ. ಏನು ಕರ್ಕೊಂಬರಕ್ಕೆ ಹೋಗಿರ್ತಾನೆ ಸಾಮಾನ್ಯ, ಇವನಿಗೆ ಅರ್ಥ ಆಗಿರುತ್ತೆ ಗೌರಿ ಬೆಲೆ ಏನು ಅಂತಾನೆ, ಅದಕ್ಕೆ ಕರ್ಕೊಂಬರಕ್ಕೆ ಹೋಗವನಿ. ಆ ಅಮ್ಮನ ಕೈಲಿ ಆಗಲ್ಲ, ಅವ್ರ ಅತ್ತೆ ಕೈಲಿ. ಈಗಲಾದ್ರೂ ಬುದ್ಧಿ ಬಂತಲ್ಲ ಆ ಚಂದ್ರಿಗೆ ಸದ್ಯ. ಸದ್ಯ ಗೌರಿ ಬಂದ್ರೆ ಯಾವ್ದಕ್ಕೂ ಉಪ್ಪಿನಕಾಯಿ ಮಾಡೋದು ಬಿಡೋದು, ಅವ್ನ ಅಗ್ರಿಮೆಂಟ್ ಇನ್ನು ಯಾವಾಗ ತಂದು ಕೊಡ್ತಾನೋ ಏನೋ ಗೊತ್ತಿಲ್ಲ. ಹೋಗಿ ಒಂದ್ಸಲ ನಾವೇ ಹೋಗಿ ಅಗ್ರಿಮೆಂಟ ಕೊಡಿ ಅಂತ ಕೇಳ್ಬೋದು. ಈ ಗೌರಿ ಲೌಡಿ ಬರಲೇ ಇಲ್ವಲ್ಲ, ಬಂದಿರ್ತಾಳ ಚಂದ್ರು ಇಷ್ಟೊತ್ತಿಗೆ ಮನೆ ಕರ್ಕೊಂಬಂದಿರ್ತಾನ ಏನೋ. ನೋಡೋಣ, ಹೋಗಿ ನೋಡ್ಕೊಂಡು ಬರೋಣ ಬಂದೇವಳ ಇಲ್ವ ಅಂತ ಗೌರಿ ಮಂತಕ್ಕೆ ಹೋಗಿ. ಓ ನೇತ್ರ, ಎಲ್ಲಿಗೆ ಹೋಗ್ತೀಯೇ? ಅಡುಗೆ ಮಾಡ್ದಾನೇನೆ? ಅಡುಗೆನಾ ಮಾಡ್ತೀನಿ ಬಿಡಿ, ನಾನು ಇಲ್ಲೇ ಗೌರಿ ಮಂತಕ್ಕೆ ಹೋಗ್ಬೇಕು. ಹೋಗಿ ಬಂದು ಆಮೇಲೆ ಮಾಡ್ತೀನಿ. ಹಂಗೆ ಅನ್ನ ಆಗೈತೆ, ಬೇಕು ಅಂದ್ರೆ ತಮಿಳು ಸಾರು ಐತೆ ಉಣ್ಣೋಗಿ ಹೋಗಿ. ನೀನಂತೂ ಹಂಗೇನೆ ಇನ್ನ 8 ಗಂಟೆಗೆನೆ ತಾರಾಡ್ತಿ ಹಂಗೇನೆ. ಗೌರಿ ಮಂತಕ್ಕ ಯಾಕೆ? ಗೌರಿ ಗಂಡನ ಜೊತೆ ಜಗಳ ಮಾಡ್ಕೊಂಡು ತವ್ರ ಮನೆಗೆ ಕೂತ್ಕೊಂಡವಳೆ, ಇನ್ಯಾಕೆ ಹೋಗ್ತೀಯ? ನೆನ್ನೆ ಸಹ ಗೌರಿ ಗಂಡ ಅವ್ರ ಊರಿಗೆ ತವ್ರ ಮನೆಗೆ ಹೋಗಿದ್ದಂತೆ. ಅವ್ರ ಅತ್ತೆ ಹಂಗಂದ್ಲು ಕರ್ಕೊಂಬರಕ್ಕೆ ಹೋಗಿರ್ತಾನೆ, ಅದಕ್ಕೆ ಕರ್ಕೊಂಬಂದೇನೇನೋ ನೆನೆ ಅಂತ ಹೋಗಿ ನೋಡ್ಕೊಂಡು ಅವಳ ಹತ್ರ ಏನೋ ಮಾತಾಡ್ಬೇಕು, ಹೋಗಿ ಮಾತಾಡ್ಕೊ ಬರ್ತೀನಿ. ಅಯ್ಯೋ ಅವಳ ಹತ್ರ ಏನ್ ಮಾತಾಡ್ತೀವಿ ಬಿಡಿ, ಇನ್ನೇನು ಇವಾಗ ಉಪ್ಪಿನಕಾಯಿ ಬೇರೆ ಮಾಡ್ತಾ ಇಲ್ಲ, ಯಾಕೆ ನಿಲ್ಲಿಸ್ಬಿಟ್ಟಿದ್ದೀರಾ? ಹೋಗ್ಲಿ ಬಿಡು, ನಿಮ್ಗೆ ಅದು ಆಗ್ ಬರಲ್ಲ ಅನ್ಸುತ್ತೆ ಉಪ್ಪಿನಕಾಯಿ ವ್ಯಾಪಾರ. ಹೋಗಿ ಎಮ್ಮೆನಾದ್ರೂ ಇದಾವೆ, ನಿಮ್ಮ ಮಾವಗೂ ಹೆಂಗು ವಯಸ್ಸಾತು, ಇನ್ನ 2 ಎಮ್ಮೆ ಮಾಡ್ಕೊಡ್ತೀನಿ. ಒಂದ್ 4 ಎಮ್ಮೆನ ನಿಮ್ಮ ಮಾವನ ಜೊತೆಗೆ ಹೋಗಿ ಕಾತ್ಕೊಂಬ. ಹಾಲಾದ್ರೂ ಹಾಕಿದ್ರೆ ದುಡ್ಡಾದ್ರೂ ಆಗುತ್ತೆ. ಸುಮ್ನೆ ಯಾಕೆ ಹಿಂಗೆ ಉಪ್ಪಿನಕಾಯಿ ಅಂತಾನೆ, ಅದ್ ನಿಮ್ಗೆ ಆಗಲ್ಲ, ನೀವು ಬಿಡಲ್ಲ ಅಮ್ಮಂಗ ಆಗೈತಿ. ಮುಕ್ತಿ ನೋಡು, ನನ್ನ ಎಮ್ಮೆ ಕಾಯಕ್ಕೆ ಕಳಿಸ್ಬೇಕು ಅಂತ ಅನ್ಕೊಂಡಿದ್ದಾಳೆ. ಇವನು ನನಗೆ ಬರ್ತಾರೆ ಸಿಟ್ಟಿಗೆ. ಏನೇತ್ರ ಏನ್ ಯೋಚನೆ ಮಾಡ್ತಾ ಇದ್ಯಾ? ನಾನು ಹೇಳಿದ್ದು ಸರಿನಾ? ಅತ್ತೆ ಏನ್ ಮಾತಾಡ್ತಾ ಇದ್ದೆ? ನಮ್ ಕೈಲಿ ಆಗಲ್ಲ ಅಂತಾನೆ. ಅಂದ್ರೆ ನಿಮ್ ಸೂಜಿ ಒಬ್ಳೇನ ಮಗಳ, ನಿನ್ ಮಗಳು ಒಬ್ಳೇನ ಅದ್ ಆಗ್ಬರೋದು ಉಪ್ಪಿನಕಾಯಿ ವ್ಯಾಪಾರ? ಸುಮ್ನೆ ಇರ್ತೀಯಾ? ನಾವು ಮಾಡ್ತೀವಿ, ಮಾಡಿ ತೋರಿಸ್ತೀವಿ, ನೋಡ್ತಾ ಇರು. ಅದರಿಂದ ಲಾಭನೇ ತಗೊಂಡಿದೀವಿ ನಾವು ಇಷ್ಟ ದಿನ. ಸುಮ್ನೆ ನನ್ನ ಎಮ್ಮೆ ಕಾಯಕ್ ಹೋಗು ಅಂತಂದ್ರೆ ನಾನ್ ಸುಮ್ನಿರಲ್ಲ ನೋಡು. ನನ್ನ ಬೆಲೆ ನಿನ್ಗೆ ಇನ್ನೂ ಗೊತ್ತಿಲ್ಲ, ನಾನೇನು ಅಂತಾನ ತೋರಿಸ್ತೀನಿ. ಅದೇನ್ ತೋರಿಸ್ತೀಯೋ ಏನೋ, ನಾನೊಬ್ಬೇ ಮನೆ ಕಟ್ತೀನಿ, ನೀವು ದುಡ್ಡಿನ ಬಗ್ಗೆ ಯೋಚನೆ ಮಾಡ್ಬೇಡ್ರಿ ಅಂತ ಹೇಳ್ದೆ, ಪಾಯ ಹಾಕ್ಬಿಟ್ಟಿದ್ದೆ, ಆಯ್ತು ಹಂಗೆ ಐತೆ. ಇನ್ನ ಎಷ್ಟು ದಿನಕ್ಕಾಗುತ್ತೋ ಏನ್ ಸುಡ್ಗಾಡೋ ಗೊತ್ತಿಲ್ಲ. ಆಗ ಟೈಮ್ಗೆ ಆಗುತ್ತೆ, ನೀವು ಅದ್ರ ಬಗ್ಗೆ ಏನ್ ತಲೆ ಕೆಡ್ಸ್ಕೊಂಬಕ್ ಹೋಗ್ಬೇಡಿ. ನೀವೇನ್ ದುಡ್ಡು ಕೊಟ್ಟಿಲ್ಲ ತಾನೆ, ಹೋಗ್ರಿ ಸುಮ್ನ. ಏನಾರ ಮಾಡೋದು ಹೋಗಿ. ಬರ್ತೀನಿ ನಾನು ಗೌರಿ ಮಂತಕ್ಕೆ ಹೋಗಿ ನೋಡ್ಕೊಂಡ್ ಬರ್ತೀನಿ. ಆಯ್ತು, ಹೋಗಿ ನೋಡ್ಕೊಂಡ್ ಬರೋಗು ಅದನ್ನು. ಬಂದೇವಳ ಇಲ್ವ ಅಂತಾನ, ಅವಳೆಲ್ಲಿ ಬರ್ತಾಳೆ? ನಮ್ಮ ಅತ್ತಿಗೆ ನನ್ನ ಈ ಆಳಿಸ್ತಿದ್ರೆ ಸಮಾಧಾನನೇ ಆಗಲ್ಲ ಅನ್ಸುತ್ತೆ. ಯಾವ್ದಾನ ಕೆಲ್ಸಕ್ಕೆ ಹೋಗ್ಲಿ, ನಿನ್ ಕೈಲಿ ಆಗಲ್ಲ, ನಿನಗ ಅದು ಆಗಲ್ಲ ಅಂತಾನ ಬರೀ ಹೇಳೋದಾಯ್ತು. ಆಗ ಬರಲ್ಲ, ಅದಿಲ್ಲ ಇದಿಲ್ಲ ಅಂತಾನೆ ಬರೀನೇ ನೆಗೆಟಿವ್ ಆಗಿ ಹೇಳೋದೇ ಆಯ್ತು ನಮ್ಮ ಅತ್ತೆದು. ಎಮ್ಮೆ ಕಾಯಕ್ಕೆ ಹೋಗ್ಬೇಕಂತ ಎಮ್ಮೆನ. ನಾನು ಯಾಕೆ ಎಮ್ಮೆ ಕಾಯಕ್ಕೆ ಹೋಗೋಣ? ಅವಳನ್ನ ಕಳಿಸ್ತೀನಿ ನಮ್ಮ ಅತ್ತೆನ ಎಮ್ಮೆ ಕಾಯಕ್ಕೆ. ಈ ಗೌರಿ ಯಾವಾಗ ಬರ್ತಾಳೋ ಏನೋ, ಈವಾಗಲೇ ಹೋಗ್ಬೇಕಾಯ್ತಾ ಗಂಡನ ಜೊತೆ ಜಗಳ ಮಾಡ್ಕೊಂಡು ಅವ್ರ ಮನೆಗೆ. ನನಗಂತೂ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಹೋಗತ್ತ ಏನ್ ಮಾಡೋದು? ನನ್ನ ಗಂಡ ನನಗೆ ಒಂದೀಟು ಸಪೋರ್ಟ್ ಮಾಡಲ್ಲ. ಏನ್ ಮಾಡೋದು? ಆ ಸೂಜಿ ಮನೆಯಾಗೆ ಅವ್ರ ಅತ್ತೆ ಅವಳ ಗಂಡ ಎಲ್ಲರೂ ಸಪೋರ್ಟ್ ಮಾಡ್ತಾರೆ, ಅದಕ್ಕೆ ಅವಳಿಗೆಲ್ಲ ಒಳ್ಳೇದೇ ಆಗುತ್ತೆ. ನಮ್ಮ ಮನೆಯಾಗೆ ಇದಾವೆ ನನ್ನ ಗಂಡನು ನಮ್ಮ ಅತ್ತೇನು ದರಿದ್ರದಾವು, ಒಂದೀಟು ಸಹಾಯ ಮಾಡಲ್ಲ, ಒಂದೀಟು ಏನು ಪಾಸಿಟಿವ್ ಆಗಿ ಹೇಳಲ್ಲ, ಎಲ್ಲ ಬರೀ ನೆಗೆಟಿವ್ ಆಗಿ ಹೇಳೋದೇ ಆಯ್ತು. ಇಂಥರಿದ್ದೆ ಇನ್ನೇನಾಗುತ್ತೆ ಹೇಳು? ಯಾವ ಕೆಲಸನೂ ಕೈ ಹಿಡಿಯಲ್ಲ. ಈ ಚಂದ್ರ ಎಲ್ಲಾರು ಹೋಗೋಣ, ಮನೆ ತೆಗೆ ಇದ್ದಾನ, ಕೇಳೋಣ. ಚಂದ್ರಣ್ಣ, ಚಂದ್ರಣ್ಣ. ಏನಮ್ಮ ನೇತ್ರ, ಏನ್ ಸಮಾಚಾರ? ಏನಿಲ್ಲಕ್ಕ, ಚಂದ್ರಣ್ಣ ಗೌರಿರೂರ್ಗೆ ಹೋಗಿದ್ನಲ್ಲ ನೆನ್ನೆ ದಿವಸ, ಬನ್ನ? ನೆನ್ನೆ ಸಾಯಂಕಾಲನೇ ಬಂದಮ್ಮ. ಯಾಕೆ? ಹೌದಾ, ಎಲ್ಲೋದ ಇವಾಗ ಚಂದ್ರಣ್ಣ? ಮನೆಗಿಲ್ವಾ? ಅವನು ಹೊಲ್ ಕಡೆಗೆ ಹೋಗ್ತೀನಿ ಅಂತ ಹೋದ ಕಣೆ ನೇತ್ರ. ಯಾಕೆ? ಯಾಕೂ ಇಲ್ಲ, ಗೌರಿರೂರ್ಗೆ ಹೋಗಿದ್ನಲ್ವಾ ಅವಣ್ಣ, ಅದಕ್ಕೆ ಏನಾಯ್ತು ಅಂತ ಕೇಳೋಣ ಅಂತ ಬಂದೆ ಅಷ್ಟೇನೆ. ಗೌರಿ ಬರ್ಲಿಲ್ವೇನಕ್ಕ? ಗೌರಿನ ಅವಳೆಲ್ಲೇ ಬರ್ತಾಳೆ ದಿಮಾಕ್ನಾಳು? ಬಂದಿಲ್ಲ. ಹೌದಾ, ಏನ್ ಚಂದ್ರಣ್ಣ ಇದು? ಅಲ್ಲ ತವ್ರ ಮನೆಗೆ ಹೋಗಿ ಗೌರಿನ ಕರ್ಕೊಂಬರ್ತೀನಿ ಅಂತಾನ ಹಂಗೆ ಬಂದಿದ್ಯಾ? ಕರ್ಕೊಂಬರ್ಬೇಕಾನೆ, ಕರ್ಕೊಂಬರಕ್ ಹೋದವನು? ಯಾರು ಹೇಳಿದ್ದು ನಾನು ಗೌರಿ ಕರ್ಕೊಂಬರಕ್ ಹೋಗಿದ್ದೀನಿ ಅಂತಾನ? ಇಲ್ವಲ್ಲ. ಮತ್ತಿನ್ನೇನು ಗೌರಿರೂರ್ಗೆ ಹೋಗಿದ್ದೆ? ನಾನು ಹೋಗಿದ್ದು ಲಸ್ಮಕ್ಕಂಗೆ ಕಾಲ್ ಮುರ್ದಿತ್ತಲ್ವಾ, ನೋಡ್ಕೊಂಡು ಮಾತಾಡ್ಸ್ಕೊ ಬರೋಣ ಅಂತ ಹೋದೆ ಅಷ್ಟೇನೆ. ನಾನು ಯಾಕೆ ಗೌರಿನ ಕರ್ಕೊಂಬರಕ್ ಹೋಗೋಣ? ಜಗಳ ಮಾಡ್ಕೊಂಡು ಹೋಗಿರೋಳು ಅವಳೇ ಬರ್ಲಿ ಅವಳು. ಏನು ಆ ಲಸ್ಮಕ್ಕನ್ ನೋಡ್ಕೊಂಬರಕ್ ಹೋಗಿದ್ದ ನೀನು? ಅಲ್ಲ ನೀನ್ ಯಾಕಣ ಅಲ್ಲ ಎಂಟಿಂಗ್ ಕರ್ಕೊಂಬರಕ್ ಹೋಗಿದ್ಯಾ ಅಂತ ನಾನು ಅನ್ಕೊಂಡ್ರೆ, ನೀನ್ ನೋಡಿದ್ರೆ ಲಸ್ಮಕ್ಕನ್ ಮಾತಾಡ್ಸ್ಕೊಬರಕ್ ನೋಡ್ಕೊಂಬರಕ್ ಹೋಗಿದ್ದೆ ಅಂತ ಹೇಳ್ತಾ ಇದ್ಯಾ? ಅಯ್ಯಯ್ಯ, ನಿನ್ಗೇನ್ ಬುದ್ಧಿಗಿದ್ದಿ ಆಯ್ತೋ ಇಲ್ವೋ? ಅವಳು ನೋಡಿದ್ರೆ ಉಳಿದಿತ್ತೆ ಏನ್ ನಿನ್ಗೇನು? ನಿನ್ಗೇನಾಗ್ಬೇಕಾಯ್ತ?
ಆಗೈತೆ ಅಯ್ಯಮ್ಮನ್ ನೋಡಿ ಅವಳು ಮಾಡ್ತಿದ್ದ ಅಹಂಕಾರಕ್ಕೆ ಸರಿಯಾಗಿ ಆಗೈತಿ ನೀನು ಅವಳು ಯಾಕೆ ನೋಡಕ್ ಹೋಗಿದ್ಯಾ ಸುಮ್ಮನೆ ಇರ್ಬೇಕಾನೆ ಎಲ್ಲ ಎಂಟಿಗಿನ ನಿನ್ಗೆ ಆ ಯಮ್ಮ ಮುಖ್ಯನಾ ಹೌದು ಮತ್ತೆ ಅವ ಅಕ್ಕ ಎಷ್ಟು ಒಳ್ಳೇದು ಗೊತ್ತಾ ಒಳ್ಳೆಯವ್ರಿಗೆ ಇಂಥದ್ದಾಗಿತ್ತಲ್ಲ ಅದಕ್ಕೆ ನೋಡ್ಕೊಂಬರಕ್ಕೆ ಹೋಗಿದ್ದೆ ನೀನೇನೇ ಹಿಂಗ್ ಮಾತಾಡ್ತೀಯಾ ಅಯ್ಯಮ್ಮ ಅಯ್ಯಮ್ಮ ಅಂತನ ವಯಸ್ಸಿಗಾದ್ರೂ ಮರ್ಯಾದೆ ಕೊಡೋದು ಬೇಡವಾ ಲಸ್ಮಕ್ಕಯ್ಯ ಎಷ್ಟು ಒಳ್ಳೇದು ಅಂತ ನಿನಗೇನು ಗೊತ್ತೈತೆ ಅಲ್ಲ ನಿನಗೆ ಗೊತ್ತಿದ್ರೆ ಹಿಂಗೆ ಮಾತಾಡ್ತಿರಲ್ಲ ಬಿಡು ನೀನು ಅದೇ ಊರಲ್ಲಿ ಹುಟ್ಟು ಬೆಳೆದಿದ್ಯಲ್ಲ ನಿನಗೆ ಗೊತ್ತಿರಬೇಕಾಯಿತು ಆ ಅಕ್ಕನ ಬಗ್ಗೆ ನನಗೆ ಗೊತ್ತಿರೋಷ್ಟು ನಿನಗೆ ಗೊತ್ತಿಲ್ಲ ಅನ್ಸುತ್ತೆ ಅದಕ್ಕೆ ಹಿಂಗೆಲ್ಲ ಮಾತಾಡ್ತಾ ಇದ್ಯಾ ಅಯ್ಯ ಚಂದ್ರಣ್ಣ ನಿನ್ಗೇನ್ ಗೊತ್ತೈತೆ ನೀನು ಹೋಗಿ ಬಂದು ಇಲ್ಲಿಗೆ ಬಂದಾಗ ಇಲ್ಲ ಅಲ್ಲಿಗೆ ಹೋದಾಗ ಯಾವಾಗಾದ್ರೂ 10 ನಿಮಿಷ 1 ಗಂಟೆ ನೋಡಿರ್ತೀಯ ಅಷ್ಟೇನೆ ನಾನು ಅಯ್ಯಮ್ಮ ನಮ್ಮೂರಿಗೆ ಬಂದಾಗಿನ ನೋಡ್ತಲೇ ಇದ್ದೀನಿ ಅವಳು ಸರಿ ಇಲ್ಲ ಹೋಗಿ ಹೋಗಿ ನೀನು ಅವಳು ನೋಡ್ಕೊ ಬರಕ್ ಹೋಗಿದ್ಯಲ್ಲ ಏಯ್ ಮುಚ್ಚೆ ಬಾಯಿ ನೇತ್ರ ಏನು ಹೆಂಗ್ ಮಾತಾಡ್ತಾ ಇದ್ಯಾ ಇವಳಿಗೆ ಗೊತ್ತು ನಿಮಗೆ ಆಗದೆ ಇರ್ಬೋದು ಆದ್ರೆ ಅಯ್ಯಮ್ಮ ನಂಗಂತ ಹೇಳಿ ಲಸ್ಮಕ್ಕನ್ನ ಕೆಟ್ಟೋಳು ಅಂತ ಅಂಬಕ್ಕಾಗತ್ತೀನಿ ನೀನ್ ಎಂತೋಳು ಅಂತ ನನಗೆ ಚೆನ್ನಾಗಿ ಗೊತ್ತೈತೆ ಮಾತಾಡ್ಬೇಡ ಲಸ್ಮಕ್ಕನ ಬಗ್ಗೆ ಸುಮ್ಮನೆ ಬಾಯಿ ಮುಚ್ಕೊಂಡು ಹೋಗು ಅಯ್ಯೋ ಅಕ್ಕ ಇದೇ ನಿಂಗಂತ ಇದ್ಯಾ ಅಲ್ಲ ಲಸ್ಮಕ್ಕನ್ನ ನೀವು ಹೊಗಳ್ತಾ ಇದ್ದೀರಾ ಅಯ್ಯಯ್ಯೋ ಬಿಡಿ ಹೋಗ್ಲಿ ಬಿಡಿ ನಮಗೂ ನಿಮ್ಗೂ ಆಯಮ್ಮನ ಬಗ್ಗೆ ಯಾಕೆ ಜಗಳ ಅಲ್ಲ ಚಂದ್ರಣ್ಣ ನೀನು ಹೋಗಿದ್ಯಾ ಆಯಮ್ಮ ನೋಡ್ಕೊಂಬರಕ್ಕೆ ಹೋಗು ಆದ್ರೆ ನಿನ್ ಹೆಂಡತಿನೂ ಅದೇ ಮನೆಗಿದ್ಲು ತಾನೆ ಹೆಂಗಾದ್ರೂ ಮಾಡಿ ಒಪ್ಸಿ ಕರ್ಕೊಂಬರ್ಬೇಕು ತಾನೆ ಅಲ್ಲ ನಾನು ಮನೆಗೆ ಹೋದ್ರೆ ಹಿಂಗ್ ಮಕ ತಿರ್ಸ್ಕೊಂಡ್ರೆ ನಾನೇನ್ ಮಾತಾಡ್ಸೋಣ ಮಾತಾಡ್ಸಕ್ ಲಸ್ಮಕ್ಕಯ್ಯ ಬಾ ಮಾತಾಡ್ಸು ನಿನ್ ಗಂಡ ಬಂದೇನೆ ಅಂತಂದ್ರೂ ಮೂತಿ ತಿರ್ಸ್ಕೊಂತ ಹೋಗ್ತಾಳೆ ಅಷ್ಟು ದಿಮಾಕಿರಣ್ಣ ನಾನು ಯಾಕೆ ಮಾತಾಡಿಸ್ಲಿ ಅದಕ್ಕೆ ಅವಳಾಗಿ ಅವಳು ಕ್ಷಮೆ ಕೇಳ್ತಾಳೇನೋ ಅಂತ ಅನ್ಕಂಡೆ ಆದ್ರೆ ಅವಳು ಮಾತನ್ನು ಆಡಿಸ್ಲಿಲ್ಲ ದಿಮಾಕ್ ಮಾಡಿಳು ಲಸ್ಮಕ್ಕಯ್ಯ ಮಾತಾಡ್ಸ್ಬಾ ಅಂತಂದ್ರೂ ಮಾತಾಡ್ಸ್ಲಿಲ್ಲ ಹಿಂಗ್ ಮಕ ತಿರ್ಸ್ಕೊಂಡು ಹೋದ್ಲು ನಾನ್ಯಾಕೆ ಮಾತಾಡಿಸ್ಲಿ ತಪ್ಪೇನು ನಂದಲ್ಲ ಅವಳದೇ ತಪ್ಪು ಅವಳು ಮಾಡಿರೋ ತಪ್ಪಿಗೆ ನಾನಾಗದಕ್ಕೆ ಕ್ಷಮಿಸಿದ್ದೆ ಆದ್ರೆ ದಿಮಾಕ್ ಮಾಡ್ಕೊಂಡು ಅವಳೇ ಮನೆ ಬಿಟ್ಟು ಹೋಗ್ಯಾಳೆ ಅಂದಮೇಲೆ ಅವಳೇ ಬರಬೇಕು ವಾಪಸ್ ಅಲ್ಲಿ ತಕನ ನಾನಂತೂ ಅವಳನ್ನ ಕರಿಯೋದಿಲ್ಲ ಮನೆಗೆ ಬಾ ಅಂತಾನ ಅಯ್ಯೋ ಅಣ್ಣ ಇದೇನಿದು ಅಲ್ಲ ಗಂಡ ಹೆಂಡತಿ ಅಂದ್ಮೇಲೆ ಜಗಳ ಬರ್ತಾವಪ್ಪ ಹಂಗಂತ ಹೇಳಿ ಗಂಡ ಹೆಂಡತಿ ದೂರ ಇರಕ್ಕಾಗುತ್ತಾ ಏನಕ್ಕ ನೀನಂತೂ ಹಿಂಗಾಡ್ತಿಯಲ್ಲ ಅಲ್ಲ ಹಿಂಗ್ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ ನಿನ್ಗೂ ವಯಸ್ಸಾಯ್ತು ಮಕ್ಕಳು ಮೊಮ್ಮಕ್ಕಳನ್ನ ಆಡಿಸ್ಬೇಕು ನಿಮ್ಮ ವಂಶ ಬೆಳಿಬೇಕು ಅಂತ ಆಸೆ ಇಲ್ವಾ ನಿನ್ಗೆ ಹಿಂಗೆ ನಿನ್ ಮಗ ಸೊಸೆ ದೂರ ಇದ್ರೆ ಹೆಂಗೆ ಮಕ್ಕಳು ಮರಿ ಆಗ್ತವೆ ಹೇಳು ಅದಕ್ಕಾದ್ರೂ ಕರ್ಕೊಂಬರೋದ್ ಬೇಡ್ವಾ ಪಾಪ ಗೌರಿ ಎಷ್ಟು ನೊಂದಿದ್ದಾಳೆ ಮೊದಲನೇ ಮದ್ವೆ ಆಗಿ ಅವನ ಹತ್ರ ನೋವು ಅನ್ಬಸಿಳು ಈಗ ನಿನ್ ಮದ್ವೆ ಆದ್ರೆ ನೀನು ಹಿಂಗೆ ಮಾಡ್ತೀಯಲ್ಲ ಚಂದ್ರಣ್ಣ ನೀನಾದ್ರೂ ಚೆನ್ನಾಗಿ ನೋಡ್ಕೋಬೇಕು ತಾನೆ ಏನಿತ್ರ ನೀನು ಬಾಯಿ ಮುಚ್ಚು ಅದು ಅವಳಿಗಿರ್ಬೇಕು ನಮಗಲ್ಲ ಅವಳಿಗೂ ಇರ್ಬೇಕು ನಮಗೂ ಇರ್ಬೇಕು ಅವಳು ನಾನು ಹೇಳಿದ್ದೇ ನಡಿಬೇಕು ನಾನೇ ದೊಡ್ಡ ಮನಸ್ತಿ ಅಂತ ಆಡಿದ್ರೆ ಯಾರು ಸಹಿಸ್ಕೊಂಡಿರಲ್ಲ ಮೊದ್ಲು ಅವಳಿಗೆ ಬುದ್ಧಿ ಹೇಳು ನೀನು ನಮಗೆ ಹೇಳಕ್ ಬರ್ಬೇಡ ನಮಗೆ ಗೊತ್ತೈತೆ ಹೆಂಗಿರ್ಬೇಕು ಅಂತಾನ ನೀನು ಅಂತಾಳೆ ತಗ ನೀನೇನು ಅವಳಿಗೆ ಬುದ್ಧಿ ಹೇಳೋದು ನಿನಗೇ ಇಲ್ಲ ಬುದ್ಧಿ ಏನ್ ಚಂದ್ರಣ್ಣ ನಿಮ್ಮಮ್ಮ ಹಿಂಗೆಲ್ಲ ಮಾತಾಡುತ್ತೆ ನನಗ್ ಬುದ್ಧಿ ಇಲ್ವಾ ಅದನ್ನ ಬೇರೆ ಕೇಳ್ತೀಯಲ್ಲೇ ಬಿಡು ನೀನ್ ಸುಮ್ನಿರು ಯಾಕೆ ನಿನ್ಗೆ ಅದೆಲ್ಲನ ನೇತ್ರ ಅವಳಾಗಿ ಅವಳು ಬರೋವರೆಗೂ ನಾನು ಕರ್ಕೊಂಬರಲ್ಲ ಅಷ್ಟೇನೆ ಅಣ್ಣ ಹಿಂಗಾದ್ರೆ ಸಂಸಾರ ಆಗ್ತಾವ ಹೇಳು ಅಲ್ಲ ನೀನ್ ಮದ್ವೆ ಆಗಿದ್ಕು ಏನ್ ಸಾರ್ಥಕ ಆಗುತ್ತೆ ಹಿಂಗೆಲ್ಲ ಜಗಳ ಆಡಿ ಹಿಂಗೆ ತವ್ರ ಮನೇಲಿದ್ರೆ ಹೆಂಡತಿ ಯಾರಾದ್ರೂ ಏನಂತಾರೆ ನಿನ್ನ ಈ ಊರಾಗ ಆಡ್ಕೆಮಲ್ಲಿ ನೀನಂತೂ ಏನಪ್ಪ ಅರ್ಥನೇ ಮಾಡ್ಕೆಮಲ್ಲ ನೀನ್ ಬುದ್ಧಿವಂತ ಅಂತ ನಾನು ಅಂದ್ಕೊಂಡಿದ್ದೆ ನೀನು ಬಿಡು ನೀನು ನಿಮ್ಮ ಅಮ್ಮಯ್ಯ ನಂಗೆ ಅಂತ ನನಗೆ ಗೊತ್ತಾಗ್ಲಿಲ್ಲ ಏನು ಅಮ್ಮಯ್ಯ ನಂಗೆ ಅಂದ್ರೆ ಏನು ಇಲ್ಲ ಬಿಡು ಅದನ್ನ ಕೇಳಬೇಡ ನೀನು ನೇತ್ರ ಸುಮ್ಮನೆ ಹೋಗ್ತೀಯಾ ನಾವಂತೂ ಕರ್ಕೊಂಬರಲ್ಲ ಹೋಗಿ ನೀನೇ ಕರ್ಕೊಂಬರಂಗಿದ್ರೆ ಕರ್ಕೊಂಬ ಮನೆ ಹತ್ರ ಬಂದು ಅವಳು ಕ್ಷಮೆ ಕೇಳಿ ಒಳಗೆ ಬರಬೇಕು ಅಷ್ಟೇನೆ ಕ್ಷಮೆ ಕೇಳಿದ್ರೆ ನಾನು ಕ್ಷಮಿಸ್ತೀನಿ ಮನೆಗೂ ಕರ್ಕೊಂತೀನಿ ಅಲ್ಲ ಅಣ್ಣ ಅವಳೇ ಕ್ಷಮೆ ಕೇಳ್ಬೇಕಾ ನೀನ್ ತಾನೇ ಕೆನ್ನೆ ಹೊಡೆದವನು ಎಂಟಿನ ಕಂಡರ ಮುಂದೆ ಹೊಡೆದು ಅವಮಾನ ಮಾಡಿರೋನು ನೀನ್ ಕ್ಷಮೆ ಕೇಳ್ಬೇಕಪ್ಪ ಅಂತದ್ರಲ್ಲಿ ಅವಳೇ ನಿನ್ ಕ್ಷಮೆ ಕೇಳ್ಬೇಕು ಅಂದ್ರೆ ಹೆಂಗ್ ಹೇಳು ಯಾರು ಕ್ಷಮೆ ಕೇಳೋದು ಬೇಡ ತಪ್ಪನ ಅರ್ಥ ಮಾಡ್ಕೊಂಡು ತಪ್ಪಾಯ್ತು ಅಂತಾನ ಇಬ್ರು ಅರ್ಥ ಮಾಡ್ಕೊಂಡು ಹೇಳಿದ್ರೆ ಸಂಸಾರ ಚೆನ್ನಾಗಿರ್ತವೆ ಅಷ್ಟೇ ಕಣೆ ನೇತ್ರ ಅದು ನಿನ್ಗೆ ಅರ್ಥ ಆಗಲ್ಲ ಹೋಗು ಸಾಕು ನೀನಿಲ್ಲಿ ನನ್ನ ಮಗುಗೇನು ಬುದ್ಧಿ ಹೇಳಕ್ ಬರಬೇಡ ನಡಿ ನೀನು ಅಡಿಗೆ ಮಾಡಿ ನಡಿ ಆಯ್ತಪ್ಪ ಮಾಡ್ತೀನಿ ಅದೇನ್ ಮಾತಾಡ್ತೀಯೋ ಮಾತಾಡಿ ಕಳ್ಸೋಣ ಮೊದ್ಲು ಈಗ ನಿನ್ ಕೊನೆ ನಿರ್ಧಾರ ಏನು ಕೊನೆ ನಿರ್ಧಾರನೂ ಅದೇ ಮೊದಲನೇ ನಿರ್ಧಾರನೂ ಅದೇನೆ ತಪ್ಪು ಮಾಡಿದ್ದು ಅವಳೇ ಬಂದು ಕ್ಷಮೆ ಕೇಳಿ ಬರ್ಲಿ ಅವಳು ನಾನೇನೇನು ಬೇಡ ಅನ್ನಲ್ಲ ಅಷ್ಟೇನು ಹೇಳೋದು ನೇತ್ರ ಇನ್ನೇನು ಹೇಳಲ್ಲ ನಾನು ನನಗೆ ಹೊಲ್ತಕ್ಕೆ ಹೋಗ್ಬೇಕು ಊಟ ಮಾಡಿ ಹೋಗ್ತೀನಿ ಹೌದಾ ಸರಿ ಆಯ್ತು ಹೋಗ್ತೀನಿ ಬಿಡು ತಾಯಿ ಮಗುಗೆ ಒಂದೀಟು ಬುದ್ಧಿನೇ ಇಲ್ಲ ನೋಡು ಅಲ್ಲ ಸೊಸೆನ ಕರ್ಸ್ಕೊಂಬಂದು ಸೇವೆ ಮಾಡಿಸ್ಕೊಂಬಂದ್ಬಿಟ್ಟು ಕೆನ್ನೆ ಹೊಡೆದು ತವ ಮನೆ ಕಳ್ಸವನಿ ಚಂದ್ರಮ್ಮನ ಇವನಿಗೂ ಬುದ್ಧಿ ಇಲ್ಲ ಅವ್ರ ಅಮ್ಮಾಯಿಗೂ ಬುದ್ಧಿ ಇಲ್ಲ ಎರಡೂ ಹೆಂಗ್ ಮಾತಾಡ್ತಾವೆ ನೋಡು ಕರ್ಕೊಂಬರ್ರಿ ಅಂದ್ರೆ ಹೇಳೋರು ಎಷ್ಟು ಹೇಳ್ತಾರೆ ಹೆಂಗಾದ್ರೂ ಮಾಡ್ಕೊಂಡು ಹೋಗ್ಲಿ ಹೇಳು ಯಾವಾಗಾದ್ರೂ ಬರ್ಲಿ ಹೇಳು ಆದ್ರೆ ನಮ್ಮ ಉಪ್ಪಿನಕಾಯಿ ಗತಿ ಏನಾಗುತ್ತೋ ಅಂತ ಭಯ ಆಗದಂಗೆ ಆಗ್ತೈತಿ ಈಗಲೇ ಎಷ್ಟೊಂದು ದಿನ ಆಯ್ತು ಉಪ್ಪಿನಕಾಯಿ ಮಾಡೋದು ಬಿಟ್ಟು ಹಿಂಗೆ ಆದ್ರೆ ನಮ್ಮ ಮನೆ ಕಟ್ಟೋದು ಹೆಂಗೆ ಅಯ್ಯೋ ನಂದೊಂಥರ ಯೋಚನೆ ಈ ಗೌರಿ ಒಂಥರ ಇದು ಅಯ್ಯೋ ಏನ್ ಮಾಡೋದು ಏನೋ ಅಂತಕ್ಕೆ ಹೋಗೋಣ ಇನ್ನೇನ್ ಮಾಡೋದು
ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.